Hey guys, welcome back to our YouTube channel. Let's go. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೊಸ ದಿನ, ಹೊಸ ವಯಸ್ಸು ಮತ್ತು ನನ್ನ ಜೀವನದ ಮತ್ತೊಂದು ಸುಂದರ ಅಧ್ಯಾಯ ಇವತ್ತಿನ ಈ ವಿಡಿಯೋದಲ್ಲಿ. ಇಂದು ನನ್ನ ಜನ್ಮದಿನ. ಇವತ್ತು ನನ್ನ ಬರ್ತ್ಡೇ. ಅದಕ್ಕಾಗಿ ನನ್ನ ದಿನವನ್ನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಕೊಳ್ಳೋಣ ಅಂತ ಒಂದು ಚಾಕ್ಲೇಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಈ ರೆಸಿಪಿನ ಮಾಡಲಿಕ್ಕೆ ಒಂದಿಷ್ಟು ಗ್ರಾಸರಿಯನ್ನು ಆರ್ಡರ್ ಮಾಡಿದೆ. ಇವಾಗಷ್ಟೇ ಬಂದಿದೆ. ಮೊದಲು ಅದನ್ನು ಓಪನ್ ಮಾಡಿ ನೋಡೋಣ. ಡೈಲಿ ಮಾರ್ನಿಂಗ್ ಹಾಲನ್ನು ಇದರಲ್ಲೇ ಆರ್ಡರ್ ಮಾಡ್ತೇನೆ. ಬೆಳಿಗ್ಗೆ ಬೇಗ ಬಂದ್ಬಿಡುತ್ತೆ. ಇವತ್ತು ಸ್ವಲ್ಪ ಲೇಟಾಗಿ ಬಂತು. ಹಾಗೆ ಇವತ್ತೊಂದು ರೆಸಿಪಿ ಮಾಡಲಿಕ್ಕೆ ಒಂದಿಷ್ಟು ಗ್ರಾಸರಿ ಆರ್ಡರ್ ಮಾಡಿದ್ದು. ಇದೊಂದು ಸ್ಪೆಷಲ್ ಚಾಕ್ಲೇಟ್ ರೆಸಿಪಿ ಬಿಕಾಸ್ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ. ಅವರ ಫೇವ್ರೆಟ್ ಯಾವುದೆಲ್ಲ ಇದೆ ಅದನ್ನು ಆರ್ಡರ್ ಮಾಡಿ ಒಂದು ಕೇಕ್ ರೀತಿಯಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ತೀನಿ. ಅದಕ್ಕಾಗಿ ನಾನಿವಾಗ ಸ್ವಲ್ಪ ನೀರನ್ನು ಕಾಯಿಸಿ ಅದರ ಮೇಲ್ಗಡೆ ಒಂದು ಪಾತ್ರೆ ಇಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಏರ್ ಫ್ರೈಯರಲ್ಲಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಇದು ಸ್ವಲ್ಪ ಬಿಸಿ ಆದರೆ ಕರಗಿಬಿಡುತ್ತೆ ಅಂತ ಹೇಳಿ ಡೇಟ್ಸನ್ನು ಸ್ವಲ್ಪ ಸೋಕ್ ಮಾಡಿ ಇವಾಗ ಮೊದಲಿಗೆ ಅದನ್ನು ಹಾಕಿ ನಂತರ ಅದರ ಮೇಲ್ಗಡೆ ಪೀನಟ್, ಚಾಕ್ಲೇಟ್ ಹಾಗೆ ಸ್ವಲ್ಪ ಬಾದಾಮಿಯನ್ನು ತುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಕಟ್ ಮಾಡೋದು. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೇಕ್ ಅಲ್ಲದ ನಿಮಗೋಸ್ಕರ ಮಾಡೋದು. Happy birthday to you. Happy birthday, mommy. ಥ್ಯಾಂಕ್ ಯು. ಎಂತ ಗೊತ್ತಾ? ಹೌದಾ, ಚಾಕ್ಲೇಟ್ಸ್ ಹೆಂಗೈತೆ? ಒಳ್ಳೆ ಸ್ನೀಕರ್ಸ್ ಕಟ್ಟಾಗೈತಾ? ಮೇಡಮ್ ಬಂದ್ರೆ ಲೇಟ್ ಆಯ್ತು ಆಲ್ರೆಡಿ. ಸೊ ಗಡ್ಬಿಡಿ ಹಾಕೋದು ಬೆಳಿಗ್ಗೆ ಅಲ್ಲ. 7 ಗಂಟೆ ಆಗಿದೆ, ಬಸ್ ಬರೋ ಟೈಮ್ ಆಯ್ತು. ಹೌದಾ, ಮಮ್ಮಿ ಬರ್ತಿದೆ ಅಲ್ಲ ಇವತ್ತು. ಮಮ್ಮಿ ವಿಶ್ ಮಾಡ್ದಾ? ಸರ್ಪ್ರೈಸ್ ಅಂತ ಗೊತ್ತಾ? ಅಡಿ ಕೇಳ. ಮತ್ತೆ ಮಮ್ಮಿ ಬರ್ತ್ಡೇ ಎಷ್ಟು ಖುಷಿ ಇತ್ತು ನಿಂಗೆ? ಇಷ್ಟಿಯಾ? ಖುಷಿ ಇಲ್ಲ? ಆಲ್ರೆಡಿ ಲೇಟ್ ಹೋಗ್ಯಾನ.
ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಅದೇ ನಮ್ಮ ರೂಟೀನ್ ದಿನಚರಿ ಎಲ್ಲ ಇರುತ್ತೆ. ಅದೆಲ್ಲ ಆದಮೇಲೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೂ ಕೂಡ ಬಂದೆ. ಇದು ಮನೆ ಹತ್ತಿರದಲ್ಲಿರುವಂತಹ ದೇವಸ್ಥಾನ, ಎಲ್ಲ ದೇವರುಗಳಿದೆ. ಸೊ ಹಾಗೆ ಮನೆಗೆ ಹೋಗುವಾಗ ನನಗೆ ನನ್ನ ಸಿಸ್ಟರ್ ಇಡ್ಲಿ, ಕೋಳಿ ಸಾರು ಎಲ್ಲ ಕೊಟ್ಟು ಕಳಿಸಿದ್ರು. ಹಾಗೆ ನಾನು ಪನ್ನೀರ್ ಕೂಡ ಮಾಡಿದ್ದೀನಿ, ಇನ್ನೊಂದು ಕಡೆ ರೈಸ್ ಕೂಡ ಮಾಡ್ತಾ ಇದ್ದೀನಿ, ಸ್ವೀಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಸೊ ಇವಾಗ ಅದನ್ನೆಲ್ಲ ತಿಂದು ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ. ಸೊ ಇವತ್ತು ಮಕ್ಕಳು ಏನು ಮಾಡಿದರು ಅಂತ ಹೇಳಿದರೆ, ಬಸ್ಸಲ್ಲಿ ನಾನು ವೀಡಿಯೋ ಮಾಡಿರಲಿಲ್ಲ. ಬಸ್ಸಲ್ಲಿರುವಂಥ ಫ್ರೆಂಡ್ಸ್ಗೆಲ್ಲ ನನ್ನ ಮಮ್ಮಿ ಬರ್ತ್ಡೇ ಅಂತ ಹೇಳಿದರು. ಸೊ ಹಾಗಾಗಿ ಮಕ್ಕಳೆಲ್ಲ ನಿಂತು ನನಗೆ ವಿಶ್ ಮಾಡಿದರು. ನನಗೆ ಶಾಕ್. ಯಾಕೆ ಅಂದರೆ ಮಕ್ಕಳಿಗೆ ಅದೇನು ಖುಷಿನೇನೋ ಎಲ್ಲ ಮಕ್ಕಳು ಬಸ್ ಮೇಟ್ ಎಲ್ಲರ ಜೊತೆನೂ ಹೇಳಿದರು. ಎಲ್ಲರೂ ಕೂಡ ವಿಶ್ ಮಾಡಿದರು. ಒಂಥರ ಖುಷಿ ಆಯಿತು. ಇನ್ನು ಬ್ಲ್ಯಾಕ್ ಮೇಲ್ ಅಂತೂ ತುಂಬ ಆಯಿತು ನನಗೆ. ಮಕ್ಕಳು ಇವತ್ತು ನಿನ್ನ ಬರ್ತ್ಡೇ ಅಲ್ಲ, ಅಂಗಡಿ ಕರ್ಕೊಂಡೋಗು, ಏನಾದರೂ ಸ್ಪೆಷಲ್ ಕೊಡಿಸು, ಇವತ್ತು ನನಗೆ ಟಿ ವಿ ನೋಡ್ಲಿಕ್ಕೆ ಬಿಡು, ಇವತ್ತು ನನಗೆ ಫ್ರೀ ಬಿಡು, ಓದ್ಲಿಕ್ಕೆ ಮಾಡಬೇಡ, ಹೋಮ್‌ವರ್ಕ್ ಕೊಡಬೇಡ. ಅಯ್ಯೋ ದೇವ! ಇನ್ನೇನು ಮಾಡೋದು, ಇವತ್ತೊಂದು ದಿನ ಅಲ್ವಾ ಅಂತ ಹೇಳಿ ಅವ್ರು ಹೇಳಿದ್ದೆಲ್ಲ ಕೊಡಿಸಿ, ಹಾಗೆ ಅವ್ರು ಖುಷಿಯಾಗಿರಲಿ ಅಂತ ಹೇಳಿ ಅವ್ರು ಹೇಳ್ದಾಗೆಲ್ಲ ಕೇಳಿದ್ವಿ. ಯಾಕಂತ ಹೇಳಿದರೆ ಸೊ ಒನ್ ಡೇ ಆ ಸ್ಪೆಷಲ್ ಡೇನ ನಮಗಿಂತ ಜಾಸ್ತಿ ಅವ್ರು ಖುಷಿ ಪಟ್ಟಿರೋದು. ಸೊ ಇನ್ನು ಈವ್ನಿಂಗ್ ಆಗ್ತಾ ಬಂತು. ಸಿಂಪಲ್ ಆಗಿ ಏನಾದರೂ ಡಿನ್ನರ್ ಮಾಡೋಣ ಅಂತ ಹೇಳಿ ಬಂದೆ. ಯಾಕಂತ ಹೇಳಿದರೆ ನಾವು ಹೊರಗಡೆ ಊಟ ಮಾಡ್ತೀವಲ್ಲ, ನಮ್ಮ ಮನೇಲಿ ಯಾರಿಗೂ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಆದರೆ ಮಕ್ಕಳಿಗೋಸ್ಕರ ಅವ್ರಿಗೆ ಏನು ಬೇಕು ಅಂತ ಹೇಳಿ ಲಿಸ್ಟ್ ಮಾಡಿಕೊಂಡು ಅವರು ಆ್ಯಕ್ಟಿವಿಟಿ ಕ್ಲಾಸ್ಗೆಲ್ಲ ಹೋದಾಗ ಅದನ್ನು ತೆಗೆದುಕೊಂಡು ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಹಾಗಾಗಿ ಮನೆಯಲ್ಲೇ ಸಿಂಪಲ್ ಅಡುಗೆ ಮಾಡ್ತಾ ಇದ್ದೇನೆ. ಸೊ ಇವಾಗ ಪಟಾಪಟ ಅಂತ ಅಡುಗೆ ಎಲ್ಲ ಮಾಡಿಬಿಟ್ಟು ಟೀ ಕುಡಿದು ಮತ್ತೆ ನಾವು ಹೊರಗಡೆ ಹೋಗಿ ಮಕ್ಕಳಿಗೋಸ್ಕರ ಏನೆಲ್ಲ ತಂದ್ವಿ ಅಂತ ಶೇರ್ ಮಾಡ್ತೀನಿ ಬನ್ನಿ. ಇನ್ನು ಸಂಜೆ ಆಯಿತು, ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂತಹ ಸಮಯ ಕೂಡ. ಸೊ ಇವಾಗ ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಮಕ್ಕಳಿಗೆ ಕೇಕ್ ಕಟಿಂಗ್ ಮಾಡಿದ್ರೇ ಅವರಿಗೆ ಬರ್ತಡೇ ಅಂತ ಫೀಲ್ ಕೊಡುತ್ತೆ. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು. ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಊಟ ಮಾಡೋದು. ಕೇಕ್ ಕಟ್ ಮಾಡ್ತಾ ಮಾಡ್ತಾ ಒಂದಿಷ್ಟು ಅನಿಸಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೌದು, ಪ್ರತಿ ವರ್ಷ ಆಗ್ತಿದ್ದಾಗೆ ನಮಗೆ ಒಂದಿಷ್ಟು ಬೇಡಿಕೆಗಳು ಇರಬೇಕಾಗತ್ತೆ. ಈ ವರ್ಷ ನಾವು ಏನೆಲ್ಲ ಮಾಡ್ಬೋದು ಅಂತ ಹೇಳಿ. ಪ್ರತಿ ವರ್ಷ ಬರ್ತ್ಡೇ ಬರುತ್ತೆ ಹೋಗುತ್ತೆ, ಆದರೆ ಈ ವರ್ಷ ನಾನು ನನಗೆ 3 ಸಣ್ಣ ವಾಗ್ದಾನ ಮಾಡ್ಕೊಂಡಿದ್ದೀನಿ. ಬರ್ತ್ಡೇ ಅಂದಮೇಲೆ ಕೇಕ್ ಕಟ್ ಮಾಡೋದು, ಸ್ವೀಟ್ ತಿನ್ನೋದು ಎಲ್ಲ ಇರುತ್ತೆ. ಆದರೆ ಈ ವರ್ಷ ಅಂದರೆ ಇಡೀ ವರ್ಷ ನನ್ನ ಜೊತೆ ಇರುವ ಕೆಲವು ಬದಲಾವಣೆಗಳನ್ನು ಆರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಫಲ್ಲಿ ನಮಗೊಂದು ಗೋಲ್ ಇರಬೇಕು. ಇನ್ನು ಹೊಸ ವರ್ಷ ಅಂದಮೇಲೆ ನಾವು ಈ ವರ್ಷ ಏನು ಮಾಡ್ತೀವಿ, ಹಾಗೆ ಈ ವರ್ಷ ಏನು ಮಾಡಬೇಕು ಅನ್ನೋ ಒಂದು ರೆಸಲ್ಯೂಷನ್ ಇಟ್ಕೊಳ್ತೀವಿ. ಹಾಗೆ ನಾನು ನನ್ನ ಬರ್ತ್ಡೇಯಿಂದನೇ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡೋಣ ಅನ್ನೋದಕ್ಕಿಂತ ಮಾಡಿದ್ದೀನಿ ಆಲ್ರೆಡಿ. ಬಟ್ ಅದನ್ನು ಸಕ್ಸಸ್ ನೋಡಬೇಕು. ಒಂದಿಷ್ಟು ಗೋಲ್ಗಳಿವೆ, ಅದನ್ನೆಲ್ಲ ಮುಟ್ಟಬೇಕು. ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಆದರೆ ಅದನ್ನು ಸಾಧಿಸಿದ ನಂತರವೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂದಿನ 365 ದಿನಗಳಲ್ಲಿ ನಾನು ನನಗೆ ಕೊಟ್ಟ ಒಂದು ಸಣ್ಣ ಪ್ರಾಮಿಸ್ ಇದು. ಮುಂದಿನ ವರ್ಷ ಇದೇ ದಿನ ನಾನು ಈ ವಿಡಿಯೋ ನೋಡಿದಾಗ ನಾನು ಇಟ್ಟ ಈ ಗೋಲ್ಗಳ ಬಗ್ಗೆ ಎಷ್ಟು ಹೆಜ್ಜೆ ಹಾಕಿದ್ದೀನಿ ಅಂತ ನೋಡಬೇಕು. ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಗೋಲ್ ಇಟ್ಕೊಳ್ಳಿ. 1 ವರ್ಷದ ನಂತರ ನೀವೇ ಆಶ್ಚರ್ಯ ಪಡ್ತೀರಾ, ಅಷ್ಟು ಚೇಂಜ್ ಆಗಿರ್ತೇವೆ. ಈ ಸಾರಿ ನನ್ನ ಬರ್ತಡೇಗೆ 3 ಗೋಲನ್ನು ಇಟ್ಕೊಂಡಿದ್ದೀನಿ.
ಈ ಸಾರಿ ಈ ಒಂದು ವರ್ಷದಲ್ಲಿ ಸಕ್ಸಸ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ನಿಮ್ಮ ಜೊತೆ ವ್ಲಾಗಲ್ಲಿ ನಾನು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಬದಲಾವಣೆ ನೋಡ್ಬೋದು ಅಂದ್ಕೊಳ್ತೀನಿ. ಸೊ ಹಾಗೆ ಇವಾಗ ಕೇಕ್ ಕಟ್ಟಿಂಗ್ ಟೈಮ್. ಕೇಕ್ ಕಟ್ ಮಾಡಿ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ.